ರಜತ ಮಹೋತ್ಸವ ಹಾಗೂ ಶಂಕರ ದಾಸಿಮಯ್ಯನವರ ಜಯಂತಿ ಮಹೋತ್ಸವದ ಈ ಸುಂದರ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೆ ಶಂಕರ ದಾಸಿಮಯ್ಯನವರ ಪುರಾಣವನ್ನು ಚರಿತ್ರೆಯನ್ನು ಮನಮುಟ್ಟುವಂತೆ ಹೇಳ್ತಿರುವ ನಮ್ಮ ಭಾಗದ ಹಿರಿಯರು ಅನುಭಾವಿಗಳು ಸಾಹಿತಿಗಳು ಅದರ ಶರಭಯ್ಯ ಶಾಸ್ತ್ರಿಗಳವರೇ ಕಲಾವಿದರೇ, ನಿಮ್ಮೆಲ್ಲರಿಗೆ ಸಮಾಜದ ಕಳಕಳಿಯ ಮಾತುಗಳನ್ನು ಆಡಿರ್ತಕ್ಕಂಥ ಚೆನ್ನಪ್ಪ ಅರಸೂರವರೇ, ಹಿರಿಯರಾದ ವೀರಣ್ಣ ಕಂದಗಲ್, ಈ ಸಮಾಜದ ಅಧ್ಯಕ್ಷರಾಗಿರುವ ದೊಡ್ಡಪ್ಪ ಬುಳ್ಳ ಅವರೇ, ಅರಸೂರವರೇ, ಉಳಿದೆಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ತಾಯಂದರೆ, ಧರ್ಮಾಭಿಮಾನಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಚೆನ್ನಪ್ಪವರು ಸಮಾಜದ ಕಳಕಳಿಯ ಮಾತುಗಳನ್ನು ಹೇಳಿದರು. ಸಮಾಜ ಬೆಳಿಬೇಕು, ಅಭಿವೃದ್ಧಿ ಹೊಂದಬೇಕು, ನಮ್ಮ ಮಕ್ಕಳು ಶಿಕ್ಷಣವಂತರಾಗಬೇಕು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರಬೇಕು ಅನ್ನೋ ಕನಸನ್ನು ಅವರು ಭಾಳ ಕಳಕಳಿಯಿಂದ ಹೇಳಿದರು. ಈ ಸಮಾಜ ಅವ್ರು ಹೇಳ್ದಂಗೆ ಬೇರೆ ಬೇರೆ ಪ್ರಾಂತದಲ್ಲಿ ಬೇರೆ ಬೇರೆ ಹೆಸರು ಇರ್ಬೋದು, ಆದರೆ ನಿಮ್ಮೆಲ್ಲರಲ್ಲಿ ಒಂದು ಸಾಮ್ಯತೆ ಏನು ಅಂತಂದರೆ, ನೀವ್ಯಾರು ಗಲಾಟೆಗೆ ಹೋಗೋ ಮನುಷ್ಯರಲ್ಲ, ಗಲಾಟೆಗೆ ಹೋಗೋರು ಅಲ್ಲ, ಗಲಾಟೆ ಮಾಡೋರು ಅಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಸಮಾಜವನ್ನು, ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಸಮಾಜ ನಿಮ್ಮದು. ಭಾಳ ಸಭ್ಯ ಸಮಾಜ. ಸಿಂಪಿ ಸಮಾಜದ ಕಿಸೆ ಸಣ್ಣದಿರ್ಬೋದು, ಸಿಂಪಿ ಸಮಾಜದ್ದು ಕಿಸೆ ಸಣ್ಣದಿರ್ಬೋದು, ಆದರೆ ಮನಸ್ಸು ಭಾಳ ದೊಡ್ಡದಿದೆ ಅಂತಲೇ ಇವತ್ತು ನಮ್ಮ ಮಸ್ಕಿ ಗ್ರಾಮದಲ್ಲಿ ಚಿಕ್ಕ ಸಮಾಜ ಆದ್ರೂ ಸಹ ಇಂಥ ದೊಡ್ಡ ದೇವಸ್ಥಾನವನ್ನು, ಕಲ್ಯಾಣ ಮಂಟಪವನ್ನು ಕಟ್ಟಿದ್ದೀರಿ ಅಂತಂದರೆ ನಿಮ್ಮ ಮನಸ್ಸಿನ ಸಾಕ್ಷಿ ರೂಪವಾಗಿ ಈ ಗುಡಿ ನಿಂತದೆ. ಪ್ರಾರಂಭದ ಚಿತ್ರಗಳನ್ನು ನೋಡಿದೆ, ಇಲ್ಲೆಲ್ಲೇ ನೋಡಿದ್ದೆ ನಾನು. ಕೊಂಪೆಯಾಗಿರ್ತಕ್ಕಂಥ ನಿಮ್ಮ ಜಡೆಯ ಶಂಕರಲಿಂಗ ದೇವಸ್ಥಾನದ ಚಿತ್ರ ಇಲ್ಲಿ ಹಾಕಿದೆ ನಮ್ಮ ಪತ್ರಿಕೆ ಮೊದಲು ಹೆಂಗಿತ್ತು ನೋಡ್ರಿ. ಅಲ್ಲೆಲ್ಲ ಗಿಡಗಂಟಿಗಳು ಬೆಳೆದು, ಇಲ್ಲೆಲ್ಲ ಗಿಡಗಂಟಿ ಬೆಳೆದು ಕೊಂಪೆಯಲ್ಲಿದ್ದಂಥ ದೇವಸ್ಥಾನವನ್ನು ಹಂಪಿಯ ಮಾದರಿಯಲ್ಲಿ ನೀವೆಲ್ಲ ಸುಂದರವಾಗಿ ಅದನ್ನು ಕಟ್ಟಿ ಅಂತ ಕೆಲಸವನ್ನು ಮಾಡಿದ್ರಿ. ಇದರಿಂದ ಅರ್ಥ ಆಗ್ತದೆ ನಿಮ್ಮೆಲ್ಲರ ಮನಸ್ಸು ಹೆಂಗಿದೆ ಅಂತ. ಅದ್ರ ಜೊತೆಗೆ ಅವ್ರು ಭಾಳ ಕಳಕೆಯ ಮನೆಯಲ್ಲಿ ಏನು ಹೇಳಿದರು ಅಂತಂದ್ರೆ, ನಮ್ಮ ಹುಡುಗರಿಗೆ ಕನ್ಯೆ ಸಿಗೋಲ್ವು ಅಂತ. ಒಂದನ್ನು ನೀವೆಲ್ಲರೂ ನಮ್ಮ ಹುಡುಗರಿಗೆ ಹೇಳೋದೇನು ಅಂತಂದರೆ, ಕನ್ಯೆಗಳ ಜಗ್ಗದವ ಸಿಗೋಲ್ವ ಯಾಕಂತಂದ್ರೆ ನೀವು ಸರಿ ಇಲ್ಲ. ಅವ್ರು ಹೇಳಿದ್ರು ನಮ್ಮ ಹುಡುಗರು ಭಾಳ ಚಲೋ ಅದಾರ ಅಂತ. ನಮ್ಮ ಹುಡುಗರು ನಾವು ಚಲೋ ಯಾವಾಗ ಅಂತೀವಿ ಅಂತಂದರೆ, ಯಾವಾಗ ನಮ್ಮ ಊರ್ನ್ಯಾಗ ಗುಟ್ಕ ಕಡಿಮೆ ಆಗ್ತವೆ, ಯಾವಾಗ ನಮ್ಮ ಊರ್ನ್ಯಾಗ ಶೆರೆ ಅಂಗಡಿ ಹೋಗ್ತವೆ, ಅವಾಗ ನಮ್ಮ ಹುಡುಗರು ಭಾಳ ಚಲೋ ಅದಾರ ಅಂತ ನಾವು. ನಮ್ಮ ಹುಡುಗ ಹೆಂಗೆ ಬೆಳಿಬೇಕು ಅಂತಂದರೆ, ಊರಿನ ಕನ್ಯೆಗಳೆಲ್ಲ ಅವನ್ನ ಆಗ್ಬೇಕು ಅಂತ ಬರ್ಬೇಕು ಅವರು. ಹಂಗೆ ನೀವು ಬೆಳೆದ್ರೆ ಅಂತಂದರೆ ಕನ್ಯೆ ಕೊರತೆನೇ ಇರೋಂಗಿಲ್ಲ. ಅದಕ್ಕೆ ನಮ್ಮ ಹುಡುಗರಿಗೆ ಹೇಳೋದೇನು ಅಂತಂದರೆ, ಬಹಳಷ್ಟು ಹುಡುಗರಿಗೆ ಕೊರತೆ ಏನಾಗಿದೆ ಅಂತಂದರೆ, ನಾನು ಇದನ್ನು ಮಾಡಲೋ ಏನು ಅದನ್ನು ಮಾಡಲೋ, ನಾನು ಇದನ್ನು ಓದಲೋ ಏನು ಅದನ್ನು ಓದಲೋ, ಇದನ್ನು ಓದಿದ್ರೆ ಅದಕ್ಕೆ ಹೋದ್ರೆ ಅದು ಪಾಸ್ ಹಾಕಿನೋ ಇಲ್ಲೋ, ಈ ಉದ್ಯೋಗ ಮಾಡಿದ್ರೆ ನನಗೆ ವ್ಯಾಪಾರ ಆಗುತ್ತೋ ಇಲ್ಲೋ, ನನಗೆ ಅವರು ಕಾಂಪಿಟೇಷನ್ ಕೊಡ್ತಾರೆ, ಇವ್ರು ಕಾಂಪಿಟೇಷನ್ ಕೊಡ್ತಾರೆ, ನನ್ನ ಉದ್ಯೋಗ ಬೆಳೀತಿದ್ದೇ ಇಲ್ಲೋ. ಈ ಚಿಂತನೆಯೊಳಗನೆ
ನೀವು ಎಲ್ಲಿ ಕುಂತಿರ್ತೀರಿ ಅಲ್ಲೇ ಕುಂತೀರಿ, ಮುಂದುವರೆಯೋಕ್ಕಾಗಲ್ಲ. ವಿವೇಕಾನಂದರು ಏನು ಹೇಳಿದರು? ನೀವು ಮುಂದೆ ಹೋಗ್ರಿ ಒಟ್ಟು. ಕುವೆಂಪು ಅವ್ರು ಹೇಳ್ತಾರೆ, ನಡೆ ಮುಂದೆ ನಡೆ ಮುದ್ದೆ ನೀ ನುಗ್ಗಿ ನಡೆ ಮುಂದೆ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು ಅದನ್ನು ಅಂತಂದರೆ, ಯಾವುದು ನಿಮ್ಮ ಮನಸ್ಸಿಗೆ ಬರ್ತದೆ, ಯಾವುದನ್ನು ನೀವು ಮಾಡಬೇಕು ಅಂತ ಅನ್ನಿಸ್ತದೆ, ಅದು ಗಂಡು ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ನಿಮ್ಗೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತಿಲ್ಲ, ಹೋಗಿಬಿಡ್ಬೇಕು. ನೀವು ಮಾಡಬೇಕು ಅಂತ ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು, ಅದು ಸರಿನೋ ತಪ್ಪು ಅಂತ ವಿಚಾರ ಮಾಡಬಾರ್ದು. ನೀವು ಮುಂದುವರೆದ್ರಿ ಅಂತಂದರೆ ನಿಮಗೆ ಒಳ್ಳೆಯ ದಾರಿ ನಿಮಗೆ ಗೊತ್ತಾಗ್ತದೆ. ಒಂದು ನೀವು ಯಶಸ್ಸನ್ನು ಕಾಣ್ತೀರಿ, ಇಲ್ಲ ಅಂತಂದರೆ ಒಂದು ಪಾಠವನ್ನು ನೀವು ಕಲಿತೀರಿ ಬದುಕಿನಲ್ಲಿ. ಅದಕ್ಕೆ ಮುಂದುವರಿಯುವಂಥ ಕೆಲಸವನ್ನು ನೀವೆಲ್ಲ ಮಾಡ್ಕೋಬೇಕು. ಈ ಸಮಾಜದಲ್ಲಿ ನೀವೆಲ್ಲ ಓದ್ತಾ ಇದ್ದೀರಿ, ಉದ್ಯೋಗ ತಗೊತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ, ಅದ್ರ ಜೊತೆಗೆ ಬಹಳ ಚಂದ ಓದಿಸುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು.